ನನ್ನ ಹೆಸರು ಸೋಮನಾಥ್ ಪಾಟೀಲ್, ವಿಜಯನಗರ ಡಿಸ್ಟಿಕ್ ಕೊಟ್ಟೂರಿನಿಂದ ಬಂದಿದ್ದೀನಿ. ನಾವು ಇವತ್ತು ಹುಬ್ಬಳ್ಳಿಯಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಕಾರಣ ನಮ್ಮ ಈ ಟಿಪಿಜೆಪಿ ಸಂಘಟನೆ, ನಮ್ಮ ಕ್ಷೇತ್ರನಾಥನಾಗಿರ್ತಕ್ಕಂಥ ಶ್ರೀಗುರು ಕೊಟ್ಟೂರೇಶ್ವರರ ತೇರುಗಾಲಿಯನ್ನ ಮೊನ್ನೆ ನಾವು ಲಾಸ್ಟ್ ವೀಕ್ ಅಲ್ಲಿ ಮೊನ್ನೆ 5ನೇ ತಾರೀಕು ತೇರುಗಾಲಿಯನ್ನ ಹೊರಗಾಕಿದ್ವಿ. ಇದನ್ನ ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಅಂದ್ರೆ, ಇದು ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶ. ಇದರ ಚಾಲನೆ ಹೋದ ವರ್ಷ ನಾವು ಮಾಡಿದ್ವಿ ಟಿಪಿಜೆಪಿಗೆ. ನಾನೇ ಸ್ವತಃ ನಮ್ಮ ವಿಜಯನಗರ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ವಿಶ್ವನಾಥ್ ಸರ್ ಅವರು ಒಂದು ಮೀಟಿಂಗ್ ಅನ್ನ ಕರೆದ್ರು. ಈ ತರ ನೀವೆಲ್ಲ ನೊಂದ ಸಂಸ್ಥೆಯ ಗ್ರಾಹಕರಿದ್ದೀರಿ, ಏಜೆಂಟ್ ಇದ್ದೀರಿ, ನಾವು ಈ ತರ ಟಿಪಿಜೆಪಿ ಸಂಘಟನೆ ಮಾಡ್ತಾ ಇದೀವಿ, ಬನ್ನಿ ಅಂತಂದೇಳಿ ಸ್ವತಃ ನಾನು ಅವಾಗಲೂ ಕೂಡ ನಮ್ಮ ತೇರುಗಾಲಿಯನ್ನ ಹೊರಗಡೆ ಹಾಕಿರ್ತಕ್ಕಂಥ ಸಂದರ್ಭ. ಸೊ ಆವತ್ತಿನ ಸಂದರ್ಭ ಸ್ಟಾರ್ಟ್ ಮಾಡಿದ್ದು 1 ವರ್ಷದ ಅವಧಿಯಲ್ಲಿ ನಾವು ಇವತ್ತು ಹುಬ್ಬಳ್ಳಿಯಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಅಷ್ಟು ಪವರ್ ಕೊಟ್ಟಿದ್ದಾರೆ ನಮ್ಮ ಶ್ರೀಗುರು ಕೊಟ್ಟರೇಶ್ವರ ಆಶೀರ್ವಾದದಿಂದ. ಸೊ ಏನ್ ಹೇಳಕ್ ಇಷ್ಟಪಡ್ತಾ ಇದೀನಿ ಅಂದ್ರೆ, ಈ ಒಂದು ನಮ್ಮ ಟಿಪಿಜೆಪಿ ಸಂಘಟನೆಯಿಂದ ನಾವು ಈ ಒಂದು ಮಟ್ಟಕ್ಕೆ ಬಂದು ನಿಂತಿದೀವಿ. ಸೊ ನಾವಿಲ್ಲಿ ವಿಜಯನಗರದ ಡಿಸ್ಟಿಕ್ ನಲ್ಲಿ ಸಾಕಷ್ಟು ಹೂಡಿಕೆಗಳನ್ನ ಮಾಡಿದ್ವಿ. ಸಮೃದ್ಧ ಜೀವನ್ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇಂದ. ಅದಕ್ಕಿಂತ ಮುಂಚಿತವಾಗಿ ಸಮೃದ್ಧ ಜೀವನ್ ಫುಡ್ಸ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ನಾವು ಹೂಡಿಕೆಯನ್ನ ಮಾಡಿದ್ವಿ 2010ರಲ್ಲಿ. 2013ರಲ್ಲಿ 2002 ಆಕ್ಟ್ಸ್ ಪ್ರಕಾರ ಏನೊಂದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಗಿ ಕನ್ವರ್ಟ್ ಆಯ್ತು. ಅದಾದ್ಮೇಲೆ ಅವ್ರು ಸೊಸೈಟಿ ಆಗಿ ಅವ್ರು ಮಾಡ್ಬೇಕಾಗಿತ್ತು, ಬಟ್ ಮಾಡದೆ ನಮ್ಮ ಸೀನಿಯರ್ ಆಗಿರ್ತಕ್ಕಂಥ ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದಾರೆ. ಆ ತಪ್ಪುಗಳನ್ನ ತಿದ್ದಿ ಮಾಡಿದ್ರೆ ಆ ಸಂಸ್ಥೆ ಉಳಿದಿತ್ತ ಏನೋ ಗೊತ್ತಿಲ್ಲ. ಬಟ್ ಈಗೇನಾಗಿದೆ, ಆ ಸಂಸ್ಥೆ ನಾವೀಗ ಸರಾಸರಿ 2 ಕೋಟಿಯಷ್ಟು ನಾವು ಕೇವಲ 1 ವರ್ಷದಲ್ಲಿ ಹೂಡಿಕೆಯನ್ನ ಮಾಡಿಸಿದ್ದೀವಿ. 2 ಕೋಟಿಯಷ್ಟು. ಇನ್ನು ಸಾಕಷ್ಟು ಗ್ರಾಹಕರು ಇದ್ದಾರೆ, ಮತ್ತೆ ಏಜೆಂಟ್ ಇದ್ದಾರೆ. ಅವರಿಗೆಲ್ಲ ಏನಾಗಿದೆ ಅಂದ್ರೆ, ಏನ್ ಬರ್ತದೆ ಏನಾಗ್ತದೆ ಅಂತ ಸಾಕಷ್ಟು ಜನಗಳು ಮನೆಯಲ್ಲಿ ಬಂದು ಗಲಾಟೆ ಮಾಡ್ತಕ್ಕಂಥವ್ರು. ಅವ್ರಿಗೆ ನಾವು ಮನೆಗೆ ಹೋಗಿ ನಾವು ಮತ್ತೆ ಸಮಾಧಾನ ಮಾಡ್ತಕ್ಕಂಥದ್ದು, ಫೋನಲ್ಲಿ ಕರೆ ಮಾಡ್ತಕ್ಕಂಥದ್ದು, ಸ್ಟೇಷನ್ ಮುಖಾಂತರ ಹೋಗಿ ಅವರಿಗೆ ಸಮಾಧಾನ ಮಾಡ್ತಕ್ಕಂಥ ನಾವು ಕಾರ್ಯಕ್ರಮನ ಈ ಕಳೆದ 10 ವರ್ಷಗಳಿಂದನೂ ಮಾಡ್ತಾ ಇದ್ದೀವಿ. ಇಲ್ಲಿ ಮನೆ ನುಗ್ಗಿ ನಮ್ಮ ಒಬ್ಬ ಗ್ರಾಹಕ ಕಾಳಪ್ಪರ್ ಅಂತ ಇದ್ದಾರೆ, ಅಲ್ಲಿ ಅವ್ರ ಮನೆ ನುಗ್ಗಿ ರಾತ್ರಿ ಕುಡಿದು ಬಿಟ್ಟು ಅವ್ರ ಮನೆಗೆ ಬೀಗ ಹಾಕಿ ಅವ್ರು ನಮ್ಮನೆ ಬಂದು ನಾವು ಅವ್ರನ್ನ ಕರ್ಕೊಂಡು ಹೋಗಿ ಬೆಳಿಗ್ಗೆ ಹೋಗಿ ಸ್ಟೇಷನ್ ಮುಖಾಂತರ ಈ ತರ ಎಲ್ಲ ಸಾಕಷ್ಟು ಅನಾಹುತಗಳು ಆಗ್ತಾ ಇದಾವೆ ಸ್ನೇಹಿತರೆ. ಇಲ್ಲಿ ನಮಗೆ ತಹಸೀಲ್ದಾರ್ ಹೊತ್ತಿಗೆ ಅಥವಾ DC ಅವರಿಗೆ ನಮಗೆ ಒಂದು ಪವರ್ ಬೇಕಾಗ್ತದೆ. ಏನಂದ್ರೆ, ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅವರೇ ಸ್ವತಃ ಅನೌನ್ಸ್ಮೆಂಟ್ ನ ಮಾಡಿಸ್ಬೇಕು. ಯಾಕಂದ್ರೆ ನಾವೀಗ ಡಿಸ್ಟ್ರಿಕ್ಟ್ ವತಿಯಿಂದ ಆಲ್ರೆಡಿ ತಾಲೂಕಾ ಕಾರ್ಯಗಳಿಗೆ ನಾವು ಅನೌನ್ಸ್ಮೆಂಟ್ ಕೊಟ್ರೆ ನಮಗಿನ ಅದೇನು ನಮಗೆ ಬಂದಿಲ್ಲ, ಆ ಸುತ್ತೋಲೆ ನಮಗೆ ಬಂದಿಲ್ಲ, ನಾವಿನ್ ತೊಗೊಳಕ್ ಆಗ್ತಾ ಇಲ್ಲ ಅಂತಕ್ಕಂಥ ತಾಲೂಕಾ ಆಫೀಸಲ್ಲಿ ನಾವೀಗ ಹೋಗ್ತಾ ಇದ್ವಿ. ನಾವು ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಹೋದ್ರು ಕೂಡ, ಕೊಟ್ಟೂರು ತಾಲೂಕಲ್ಲಿ ಹೋದ್ರು ಕೂಡ, ಮತ್ತೆ ಹಡಗಲಿ ತಾಲೂಕು, ಯಾವುದೇ ತಾಲೂಕುಗಳು ಹೋದ್ರು ಕೂಡ ಈ ಸಮಸ್ಯೆ ಬರ್ತಾ ಇದೆ. ಯಾರೆಲ್ಲ ನೊಂದ ಗ್ರಾಹಕರಿದ್ದೀರಿ, ನೊಂದ ಏಜೆಂಟ್ ಇದ್ದೀರಿ, ಅವರು ಇಂತಿಷ್ಟ ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿ ಮುಂದಿನ ದಿನಗಳವರೆಗೂ ನೀವು ಈ ಒಂದು ಹೂಡಿಕೆಗಳನ್ನ ಅರ್ಜಿಗಳನ್ನ ಕೊಡಬೇಕು, ಕ್ಲೈಮ್ ಫಾರ್ಮ್ಗಳನ್ನ ನೀವು ಕೊಡ್ಬೇಕಂತ ಸ್ವತಃ ಅರ್ಜಿಗಳನ್ನ ನಾವು ಅನೌನ್ಸ್ಮೆಂಟ್ ಮಾಡಿಸಿದ್ರೆ ಎಲ್ಲ ಬಹುಶಃ ನಾವೇನು ಅನ್ಕೊಂತ ಇದೀವಲ್ಲ ಆ ಒಂದು ಕಾರ್ಯ ಸಫಲ ಆಗ್ತದೆ ಅನ್ನತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ವರ್ಷ ಈ ಮಾತು ಮುಂದುವರೆದ್ರೆ ಮುಂದಿನ ವರ್ಷದ ಒಳಗಡೆ ಅಂದ್ರೆ ನಾವೇನೀಗ 2ನೇ ವರ್ಷ ನಾವು ಟಿಪಿಜೆಪಿ ಸಂಘಟನೆ ನಮ್ಮ ತೇರುಗಾಲಿಯ ಹೊರಗಡೆ ಹಾಕಿದ್ವಿ. ಮುಂದಿನ ವರ್ಷ ಬಳದೊಳಗೆ ನಮ್ಮ ಎಲ್ಲಾ ಗ್ರಾಹಕರಿಗಳು, ನಮ್ಮ ಎಲ್ಲಾ ಕಂಪ್ನಿ ಏಜೆಂಟ್ರಿಗೂ ಶ್ರೀಗುರು ಕೊಟ್ಟರೇಶ್ವರ ಹಣವನ್ನ ಕೊಡಿಸ್ತಾರೆ ಅಂತಕ್ಕಂಥ ನಾವು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯಿಂದ ನಾವು ಮಾತಾಡ್ತಾ ಇದ್ದೀವಿ. ನಾನು ಯಾವ್ದು ಉತ್ಪ್ರೇಕ್ಷೆ ಅಲ್ಲ ಅಥವಾ ನಿಮ್ಮ ಹತ್ರ ಚಪ್ಪಾಳಿನ ಗಿಡ್ಸ್ಕೋಬೇಕನ್ನೋ ಉದ್ದೇಶದಿಂದ ಮಾತಾಡ್ತಾ ಇಲ್ಲ ಸ್ನೇಹಿತರೆ. ಕೊಟ್ಟರೇಶ್ವರರ ಪವಾಡ ಅಂದಿಗೂ ಉಂಟು, ಇಂದಿಗೂ ಉಂಟು, ಮುಂದಿಗೂ ಉಂಟು, ಎಂದೆಂದಿಗಿರುವುದು ಉಂಟು. ಇದಕ್ಕೆ ಸಾಕ್ಷ್ಯ ಆದ್ರೆ ಶ್ರೀಗುರು ಕೊಟ್ಟರೇಶ್ವರ ಇದಕ್ಕೆ ಕೊಡಿಸ್ಲೇಬೇಕು, ಸದಸಿದ್ಧವಾಗ್ತದೆ ಅಂತ ಹೇಳ್ತಾ ಈ ಮಾತನ್ನ ಮುಡಿಸ್ತಾ ಇದ್ದೀನಿ. ಧನ್ಯವಾದಗಳು.